ವಿಧಾನಸಭೆ ಇತಿಹಾಸದಲ್ಲಿ ಇದೀಗ ಅಪರೂಪದ ಘಟನೆ ಒಂದು ನಡೆದು ಹೋಗಿದೆ. ಸಚಿವರ ಮೇಲೆ ಇದೀಗ ಅಸಮಾಧಾನ ಕೂಡ ಹೊರಹಾಕ್ತಾ ಇದ್ದಾರೆ. ಸ್ಪೀಕರ್ ಸಭಾತ್ಯಾಗ ಮಾಡಿದ್ದಾರೆ. ಸದನದಲ್ಲಿ ಲಿಖಿತ ಉತ್ತರವನ್ನ ನೀಡುವಲ್ಲಿ ಸಚಿವರು ವಿಫಲವಾಗಿದ್ದಾರೆ. ವಿಧಾನಸಭಾ ಇತಿಹಾಸದಲ್ಲೇ ಇದು ಅಪರೂಪದ ಘಟನೆ. ಸಚಿವರ ಮೇಲೆ ಅಸಮಾಧಾನವನ್ನ ಹೊರಹಾಕಿದ್ದಾರೆ. ಸ್ಪೀಕರ್ ಸಭಾತ್ಯಾಗ ಮಾಡಿದ್ದಾರೆ. ಸದನದಲ್ಲಿ ಲಿಖಿತ ಉತ್ತರ ನೀಡುವಲ್ಲಿ ವಿಫಲರಾಗಿದ್ದಾರೆ ಸಚಿವರು. ಕಲಾಪದಿಂದ ಹೊರ ನಡೆದ ವಿಧಾನಸಭಾಧ್ಯಕ್ಷ ಯುಟಿ ಖಾದರ್ ಶಾಸಕರ ಗೈರು, ಅಧಿಕಾರಿಗಳ ಅಶಿಸ್ತು. ಖಾದರ್ ಅವರಿಗೆ ಸಿಟ್ಟು ಬಂದಿದೆ. ಸರಿಯಾದ ಸಮಯಕ್ಕೆ ಬರಲ್ಲ, ಪ್ರಶ್ನೆಗೆ ಉತ್ತರ ಕೊಡೋದಿಲ್ಲ. ಸಚಿವರು ಈಗ ಅಧಿಕಾರಿಗಳ ಕಾರ್ಯವೈಖರಿಗೆ ಕೆಂಡಾಮಂಡಲವಾಗಿದ್ದಾರೆ ಯುಟಿ ಖಾದರ್. ಕಲಾಪ ನಡುವೆ ಈಗ ಏಕಾಏಕಿ ಹೊರ ಹೋಗಿಬಿಟ್ಟಿದ್ದಾರೆ ಯುಟಿ ಖಾದರ್. ನೋಡಿ, ಒಂದು ವಿಧಾನಸಭೆಯಲ್ಲಿ ಕೂತು ಮಾತನಾಡುವಂತಹ ಸ್ಪೀಕರ್ ಎಷ್ಟು ಪೇಷನ್ಸ್ ಇಂದ ಇರ್ತಾರೆ ಅಂತಂದ್ರೆ, ಏನು ಈಗ ಅಲ್ಲಿ ವಾದವನ್ನ ಮಾಡ್ತಿರ್ತಾರೆ, ಅದಕ್ಕೆ ಪ್ರತಿವಾದವನ್ನ ಮಾಡ್ತಿರ್ತಾರೆ, ಅದನ್ನೆಲ್ಲ ಕೂಡ ಗಮನಿಸ್ತಾರೆ. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಶಾಸಕರು ಗೈರಾಗುವಂಥದ್ದು ಹೆಚ್ಚಿನದಾಗಿ ಕಾಣ್ತಾ ಇದೆ. ಜೊತೆಗೆ ಸಮಯಕ್ಕೆ ಸರಿಯಾಗಿ ಬರದೇ ಇರೋದು, ಈ ರೀತಿ ಎಲ್ಲ ಮಾಡ್ತಾ ಇದ್ದಾರೆ. ಇದೆಲ್ಲೋ ಒಂದ್ ಕಡೆ ಅಶಿಸ್ತನ್ನ ತೋರಿಸುತ್ತೆ ರಾಜಕಾರಣಿಗಳದ್ದು. ಸೊ ಹಾಗಾಗಿ ವಿಧಾನಸಭಾ ಇತಿಹಾಸದಲ್ಲಿ ಇದು ಅಪರೂಪದ ಘಟನೆ ನಡೆದಿರೋದು. ನಾನು ಸದನ ನಡೆಸುವುದಿಲ್ಲ, ನಾನು ಎಜೆಂಟ್ ಮಾಡ್ತೀನಿ. 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 ನೋಡಿ, ವಿಧಾನಸಭಾ ಇತಿಹಾಸದಲ್ಲೇ ಇದು ಅಪರೂಪದ ಘಟನೆ ನಡೆದಿರೋದು. ಸಚಿವರ ಮೇಲೆ ಅಸಮಾಧಾನವನ್ನ ಹೊರಹಾಕಿದ್ದಾರೆ ಯುಟಿ ಖಾದರ್. ಯಾಕಂದ್ರೆ ಒಬ್ಬ ಸ್ಪೀಕರ್ ಅಲ್ಲಿ ಕೂತು ಅವ್ರನ್ನೆಲ್ಲ ಆಲಿಸಿ ಅವ್ರಿಗೊಂದು ಉತ್ತರವನ್ನ ಕೊಡ್ತಾರೆ ಅಂದ್ರೆ ಅವರಿಗೆ ಎಷ್ಟು ಮೆಂಟಲಿ ಸ್ಟ್ರೆಸ್ ಇರುತ್ತೆ, ಅವರೆಷ್ಟು ಮೆಂಟಲಿ ಯೋಚನೆ ಮಾಡ್ತಾ ಇರ್ತಾರೆ ಅನ್ನೋದನ್ನ ಗಮನಿಸಬೇಕಾಗುತ್ತೆ. ಈಗ ಈ ಲೆವೆಲ್ಗೆ ಅಲ್ಲಿ ಕಲಾಪ ನಡೀತಾ ಇದ್ರು, ಮಾತುಕತೆ ನಡೀತಾ ಇದ್ರು, ನಾನು ನಡೆಸೋದಿಲ್ಲ, ನಾನು ಎದ್ದೋಗ್ತೀನಿ ಇಲ್ಲಿಂದ ಅಂತ ಹೇಳಿ ಎದ್ದು ಯುಟಿ ಖಾದರ್ ಅವರು ಹೋಗ್ತಾರೆ ಅಂತಂದ್ರೆ ನೀವು ಯೋಚನೆ ಮಾಡಿ ಎಷ್ಟರ ಮಟ್ಟಿಗೆ ಸಚಿವರಿಗೆ ಬೇಸರವಾಗುತ್ತೆ ಸಚಿವರಿಂದ ಅಂತ. ಎಸ್, ಇನ್ನ ಯುಟಿ ಖಾದರ್ ಅವರು ಈ ರೀತಿ ಮಧ್ಯದಲ್ಲೇ ಎದ್ದೋಗಿರೋದು ಒಂದು ರೀತಿ ಎಲ್ರಿಗೂ ಕೂಡ ಬೇಸರ ವ್ಯಕ್ತವಾಗಿದೆ. ಲಿಖಿತ ಉತ್ತರ ಕೊಡದೆ ವಿಫಲವಾಗಿ ಸಚಿವರಲ್ಲಿಂದ ಹೋಗಿರೋದು.